ಬೆಳಗಿನ ಉಪಹಾರದ ಸಭೆಯಾಯಿತು. ಸಭೆ ಬಳಿಕ ಇದೀಗ ಸಚಿವ ಸಂಪುಟ ಸಭೆಯನ್ನು ಕೂಡ ರಾಜ್ಯ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಹೀಗಾಗಿ ಸಚಿವ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರ್ಸು ಅವ್ರದ್ದೆಲ್ಲ ಲೀಗಲ್ ಪೊಸಿಷನ್ನು ಏನು ಅಂತೇಳಿ ತಗೊಂಡು ಆಮೇಲೆ ಚರ್ಚೆ ಮಾಡ್ತೀವಿ. ಇನ್ನು ಎಲ್ಲ ಸಚಿವರು ಈಗಾಗಲೇ ಬರೋದಕ್ಕೆ ಆಗಮಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆಯುವಂತಹ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಎಲ್ಲ ಸಚಿವರು ನಾಯಕರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಗಂಭೀರವಾದಂತಹ ಆರೋಪಗಳು ಕೂಡ ರಾಜ್ಯ ಸರ್ಕಾರದ ಸಚಿವರಿಂದ ಕೇಳಿಬರ್ತಾ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಿರ್ಣಯ ಏನು ಡಿಸಿಷನನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೆಲವು ಕ್ಷಣಗಳವರೆಗೆ ಕಾದು ನೋಡಬೇಕಾಗತ್ತೆ. ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ. ಆ ವಿಷಯ ಕುರಿತು ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಅತ್ಯಂತ ಹೈ ಟ್ರೆಡಿಷನಲ್ ಗ್ರೌಂಡ್ ಮೇಲೆ ಅಂದರೆ ಮೌಲ್ಯದ ಆಧಾರ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಶೋಕಾಸ್ ನೋಟಿಸ್ ನನಗೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ನೀವೇನು ನಿರ್ಣಯ ತಗೊಳ್ರಿ ಅಂತೇಳಿ ಅವರು ಇವತ್ತು ಹಾಜರಾಗೋದಿಲ್ಲ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಇವತ್ತಿನ ಕ್ಯಾಬಿನೆಟ್ಗೆ ಪ್ರಿಸೈಡ್ ಮಾಡೋದಕ್ಕೆ, ಅಧ್ಯಕ್ಷತೆ ವಹಿಸೋದಕ್ಕೆ ಅವ್ರನ್ನ ನಾಮಕರಣ ಮಾಡಿದ್ದಾರೆ. We are going to discuss and take decision on that matter. Right. ಇನ್ನು ಸಂಪುಟ ಸಹೋದ್ಯೋಗಿಗಳಿಂದ ಸಿಎಂಗೆ ಅಭಯ ನೀಡಲಾಗಿದೆ. ಎಲ್ಲ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ನಿಮ್ಮ ಪರವಾಗಿಯೇ ಇರ್ತೀವಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈ ಮುಡಾ ಪ್ರಕರಣ ರಾಜಕೀಯ ಪ್ರೇರಿತವಾಗಿರುವಂಥದ್ದು. ಈ ಪ್ರಕರಣವೇ ರಾಜಕೀಯ ಪ್ರೇರಿತವಾಗಿದೆ. ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ವಾಪಸ್ ತೆಗೆದುಕೊಳ್ಳಬೇಕು. ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ನೋಟಿಸ್ಗೆ ಯಾವುದೇ ಮಾನ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಮ್ಮತದಿಂದ ನಿರ್ಧಾರವನ್ನು ಅಂಗೀಕರಿಸಿ ನಾವು ಈ ನೋಟಿಸ್ ವಿರುದ್ಧ ನಿರ್ಣಯವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಏನಾದರೂ ಹೇಳ್ತಾ ಇದ್ದಾರಾ? ನೋಟಿಸ್ ಹಿಂಪಡೆಯುವಂತೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸಂಪುಟ ಸಹೋದ್ಯೋಗಿಗಳು ಇದೀಗ ಸಿಎಂ ಸಿದ್ದರಾಮಯ್ಯಗೆ ಅಭಯ ನೀಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಈ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗೋದಿಲ್ಲ, ನೀವೇನು ನಿರ್ಧಾರ ತೆಗೆದುಕೊಳ್ತೀರಿ ಸಚಿವರುಗಳೆಲ್ಲ ಸೇರಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ತೆರಳಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಎಲ್ಲ ಸಚಿವರು ನಾವು ನಿಮ್ಮ ಜೊತೆಗಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಅದೇ ರೀತಿಯಾಗಿ ಈ ನೋಟಿಸ್ ನೀಡಿರುವಂಥದ್ದು ಏನಿದೆ, ಈ ನೋಟಿಸನ್ನು ರಾಜ್ಯಪಾಲರು ವಾಪಸ್ ತೆಗೆದುಕೊಳ್ಬೇಕು. ರಾಜ್ಯಪಾಲರು ತಮ್ಮ ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ನೋಟಿಸ್ಗೆ ಯಾವುದೇ ಮಾನ್ಯತೆ ಇಲ್ಲ. ಈ ರೀತಿಯಾಗಿ ನೋಟಿಸ್ ಕೊಡಬಾರ್ದಾಗಿತ್ತು. ಹೀಗಾಗಿ ಒಮ್ಮತದಿಂದ ನಿರ್ಧಾರವನ್ನು ಅಂಗೀಕರಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸಂಪುಟ ಸಹೋದ್ಯೋಗಿಗಳಿಂದ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಅಭಯ ಸಿಗ್ತಾ ಇದೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೀವಿ, ಈ ಒಂದು ನೋಟಿಸ್ಗೆ ಯಾವುದೇ ಮಾನ್ಯತೆ ಇಲ್ಲ ಅನ್ನುವಂತಹ ಮಾತನ್ನು ಸಚಿವರುಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಎಲ್ ಸ್ವಾಮಿ, ಈಗಾಗಲೇ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ, ದೆಹಲಿ ಆಗಿರಬಹುದು, ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ. ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲೂ ಎದುರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲೋ ಒಂದೆಡೆ ರಾಜ್ಯ ಸರ್ಕಾರ ಆಕ್ಷನ್ ಮೋಡ್ಗೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಮುಂದಿನ ಬೆಳವಣಿಗೆಗಳು ಯಾವ ರೀತಿಯಾಗಿ ಇರಬಹುದು, ಏನಾದರೂ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಂತ ಶಿವಕುಮಾರ್. ಸಂತೋಷ್, ವಾಲ್ಮೀಕಿ ಮತ್ತೆ ಮೂಡಾ ಹಗರಣದಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಈಗಾಗಲೇ ಶುರುವಾಗಿದೆ. ರಾಜ್ಯಪಾಲರು ಕೂಡ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫೈ ಅನ್ನ ಕೊಡಿ ಅನ್ನುವಂಥ ಒಂದು ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗತ್ತೆ. ಇವತ್ತು ಸಂಪುಟ ಸಭೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಇಲ್ಲದೆ, ಸಿಎಂ ಇಲ್ಲದಂತಹ ಒಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಿಎಂ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ವಿಧಾನಸೌಧದಲ್ಲಿ ಪ್ರಾರಂಭವಾಗಿದೆ. ಪ್ರಮುಖವಾಗಿ ಬೆಳಗ್ಗೆಯಿಂದ ಏನು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರ ಜೊತೆ ಚರ್ಚೆಗಳಾಯಿತು, ಆ ಚರ್ಚೆಗೆ ಸಂಬಂಧಪಟ್ಟಂತೆ ಈಗ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಏನಾದರೂ ಒಂದು ವೇಳೆ ಅವರು ಹೊರಡಿಸಿದ್ದೇ ಆದರೆ ಅದಕ್ಕೆ ನಾವು ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪುಟ ಸಭೆಯಲ್ಲಿ ಚರ್ಚೆಗಳು ಶುರುವಾಗಿದೆ. ಈಗ ಯಾಕೆಂದ್ರೆ ರಾಜ್ಯಪಾಲರು ಈಗ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆಯನ್ನ ಕೊಡಿ ಅಂತೇಳಿ. ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಂತೆ 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆದರೂ ಕೂಡ ಮತ್ತೊಮ್ಮೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ, CS-ಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಅದಕ್ಕೆ ವಿವರಣೆಯನ್ನ ಕೊಡುವಂತ ಒಂದು ನಿರ್ಧಾರವನ್ನು ಕೂಡ ಇವತ್ತಿನ ಸಚಿವರ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಾಜ್ಯಪಾಲರ ನೋಟಿಸ್ಗೆ ವಿವರಣೆಯನ್ನ ಕೊಡಲಾಗುತ್ತೆ. ಹಾಗೂ ಒಂದು ವೇಳೆ TJ ಅಬ್ರಾಹಂ ಅವರು ಸಲ್ಲಿಸಿರುವಂತಹ ಒಂದು ಪ್ರಾಸಿಕ್ಯೂಷನ್ಗೆ ಏನಾದರೂ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದೇ ಆದರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಅದಕ್ಕೆ ತಡೆಯನ್ನ ಒಡ್ಡುವಂತಹ ನಿಟ್ಟಿನಲ್ಲಿ ನೀವು ಯಾವುದೇ ಕಾರಣಕ್ಕೆ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಬರೋದಿಲ್ಲ, ಹಾಗಾಗಿ ನಾವು ಇದಕ್ಕೆ ಒಪ್ಪೋದಿಲ್ಲ ಅನ್ನುವಂಥ ಒಂದು ನಿರ್ಣಯವನ್ನ ಪಾಸ್ ಮಾಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಪಾಸ್ ಮಾಡಲಾಗುತ್ತೆ ಸಂತೋಷ್. ಯಾಕೆಂದ್ರೆ ಇದು ಬಹುಮತದ ಸರ್ಕಾರ, 136 ಸೀಟುಗಳಿರುವಂತಹ ಒಂದು ಸರ್ಕಾರವನ್ನ ಅಲ್ಲಾಡಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಒತ್ತಡವನ್ನ ತರ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತೆ ರಾಜ್ಯಪಾಲರ ನಡೆ ಸರಿ ಇಲ್ಲ ಅನ್ನುವಂತ ಆರೋಪವನ್ನ ಬಹಿರಂಗವಾಗಿ ಇವತ್ತು ಕಾನೂನು ಸಚಿವರಾಗಿರುವಂತಹ H.K. ಪಾಟೀಲ್ ಅವರು ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ನೋಟಿಸ್ ಅನ್ನ ಕೊಡೋದಕ್ಕೆ ಬರೋದಿಲ್ಲ, ಆದರೆ ಯಾವ ಕಾರಣಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ H.K. ಪಾಟೀಲ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಸಂವಿಧಾನದ ನಿಯಮಗಳಂತೆ ನಡ್ಕೊಳ್ಬೇಕಾಗತ್ತೆ. ಅವರು ವಿವರಣೆಯನ್ನ ಕೇಳಬಹುದು ಆ ಕಾರಣವನ್ನ ಕೇಳಿ, ಆದರೆ ಈ ಶೋಕಾಸ್ ನೋಟಿಸ್ ಅನ್ನ ಕೊಡೋದಕ್ಕೆ ಅವ್ರಿಗೆ ಬರೋದಿಲ್ಲ ರಾಜ್ಯಪಾಲರಿಗೆ ಅನ್ನುವಂತ ಮಾತನ್ನು ಕೂಡ H.K. ಪಾಟೀಲ್ ಅವರು ಹೇಳಿದ್ದಾರೆ. ಜೊತೆಗೆ ಸಭೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅದರಂತೆ ಕಾನೂನು ಹೋರಾಟವನ್ನ ಮುಂದುವರಿಸುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಕೂಡ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಈ ವಿಚಾರ ಸಾಕಷ್ಟು ಈಗ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಮೇಲೆ ಏನಾದರೂ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ಆದರೆ ಆಗ ಅವರು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.